Hi friends, welcome to the Sarus Wealth World. ಸೊ ಇವತ್ ಮಾರ್ಕೆಟ್ ಕಂಪ್ಲೀಟ್ ಅನಲೈಸಿಸ್ ನೋಡೋಣ. ಮೊದಲಿಗೆ ಮಾರ್ಕೆಟ್ ಕ್ಲೋಸ್ ನೋಡೋಣ. ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯ್ತು ಅಂತ. ಫಸ್ಟ್ ಮಾರ್ಕೆಟ್ ಕ್ಲೋಸಿಂಗ್ ನೋಡೋದಾದ್ರೆ 24,636 ರೇಂಜ್ ಅಲ್ಲಿ ಕ್ಲೋಸ್ ಆಯ್ತು. ಅಂಡ್ ಸೆನ್ಸೆಕ್ಸ್ ನ ನೋಡೋದಾದ್ರೆ ಹತ್ತತ್ರ 78,955 ಹತ್ರನೇ ಕ್ಲೋಸ್ ಆಯ್ತು. ಅಂಡ್ ಮಾರ್ಕೆಟ್ ಓಪನಿಂಗ್ ಇಂದ ಕ್ಲೋಸಿಂಗ್ ವರೆಗೂ ಮಾರ್ಕೆಟ್ ರೇಂಜ್ ಬೌಂಡ್ ಇತ್ತು. ಬಟ್ ರೇಂಜ್ ಬೌಂಡ್ ಇದ್ರೂ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲೇ ಕ್ಲೋಸ್ ಆಯ್ತು. ಸೊ ಮಾರ್ಕೆಟ್ ವೀಕ್ಲಿ ಎಕ್ಸ್ಪೈರಿ ಇನ್ಫ್ಲೂಯೆನ್ಸ್ ಇದ್ರು ಲಾಸ್ಟ್ 1 ಅವರ್ ಅಲ್ಲಿ ಬೈಯಿಂಗ್ ಸಪೋರ್ಟ್ ಸಿಕ್ಕಿದ್ದು ಪಾಸಿಟಿವ್ ಕ್ಲೋಸಿಂಗ್ ಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಅಂಡ್ ವೈ ಮಾರ್ಕೆಟ್ ಮೂವ್ಡ್ ಲೈಕ್ ದಿಸ್ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಮೊದಲಿಗೆ ನಮ್ಗೆ ಈ ರೇಂಜ್ ಬೌಂಡ್ ಟ್ರೇಡ್ ಅಲ್ಲಿ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಟುಡೇ ಐ ಗಾಟ್ ಅ 2 ಟ್ರೇಡ್. ಅಂಡ್ ಅನ್ಫಾರ್ಚುನೇಟ್ಲಿ ಈ ಟ್ರೇಡ್ ನಾನು ಫಸ್ಟ್ ಟ್ರೇಡ್ ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಕ್ ಆಗ್ಲಿಲ್ಲ. ಸೊ ಸೆಕೆಂಡ್ ಟ್ರೇಡ್ ನಾನು ಕೊಟ್ಟೆ. ಸೊ ಏನೇನಾಯ್ತು ಅನ್ನೋದನ್ನ ವಿಲ್ಸಿ. ಯಾಕೆ ನಾನು ಫಸ್ಟ್ ಟ್ರೇಡ್ ನ ತಗೊಂಡೆ ಅಂಡ್ ಐ ವಿಲ್ ಶೋ ಕ್ಲಿಯರ್ ಡಾಟಾ ಟುಡೇ. ಓಕೆ, ಮಾರ್ಕೆಟ್ ಬೆಳಿಗ್ಗೆ 650 ರೇಂಜ್ ಅಲ್ಲೇನೆ ಓಪನ್ ಆಯ್ತು. ಸೊ ರೇಂಜ್ ಓಪನ್ ಆದ ತಕ್ಷಣನೇ ನನಗೆ ಕನ್ಫರ್ಮ್ ಆಗುತ್ತೆ ಮಾರ್ನಿಂಗ್ ಹತ್ತತ್ರ 9:50 ದೇರ್ ಈಸ್ ಅ ಪುಟ್ ಸೈಡ್ ಒಂದು ನನಗೆ ಟ್ರೇಡ್ ಸಿಗತ್ತೆ ಅಂತ. ಸೊ ಯಾಕೆ ಸಿಗತ್ತೆ ಅಂತ ನಾನು ನಿಮ್ಗೆ ಇವತ್ತು ಒಂದು ಅನಲೈಸ್ ಹೇಳ್ತೀನಿ. ನಾನ್ ನೋಡೋದು ಪ್ಯೂರ್ಲಿ ಓಪನ್ ಇಂಟ್ರೆಸ್ಟ್ ಮೇಲೆ ಡಾಟಾ ಟ್ರೇಡ್ ಮಾಡೋದು. ನೀವು ನೋಡ್ಬೋದು ಬೆಳಗ್ಗೆ 9:50 ಅಂತಂದ್ರೆ ಸೊ 9:50 ಓಪನ್ ಇಂಟ್ರೆಸ್ಟ್ ಡಾಟಾ ಏನಿತ್ತು ಅಂತ ನೋಡೋದಾದ್ರೆ 650 ಅಲ್ಲಿ ನೀವು ನೋಡ್ಬೋದು ಓಪನ್ ಇಂಟ್ರೆಸ್ಟ್ ಆನ್ ಕಾಲ್ ಸೈಡ್ ಅಲ್ಲಿ ಜಾಸ್ತಿ ಇತ್ತು. ಬಿಕಾಸ್ ಇಂಟ್ರೆಸ್ಟೆಡ್ ಆನ್ ಕಾಲ್ ಸೈಡ್ ಜಾಸ್ತಿ ಇರೋದ್ರಿಂದ ಅವರು ಯಾವಾಗ್ಲೂ ಮಾರ್ಕೆಟ್ ನ ಬೀಳ್ಸಕ್ ನೋಡ್ತಾರೆ. ಸೊ ಹಾಗಾಗಿ ಓಪನ್ ಇಂಟ್ರೆಸ್ಟ್ ಕಾಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಸೊ ನನ್ಗೆ ಇಲ್ಲಿ ನೋಡಿ ಹಿಂದ್ಗಡೆ ಸ್ಟ್ರೈಕ್ ಪ್ರೈಸ್ 700 ಅಲ್ಲಿ ನೀವು ನೋಡಿದ್ರು 700 ಅಲ್ಲೂ ದೇರ್ ಈಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಆನ್ ಕಾಲ್ ಸೈಡ್. ಅಂಡ್ ಅಗೇನ್ 650 ಅಲ್ಲಿನೂ ಕಾಲ್ ಸೈಡ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ 650 ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಸೊ ಇಮಿಡಿಯೇಟ್ಲಿ ನಾನು ಇಲ್ಲೊಂದು ಟ್ರೇಡ್ ನ ಇನಿಶಿಯೇಟ್ ಮಾಡ್ತೀನಿ. ಅಂಡ್ ಮೈ ಟಾರ್ಗೆಟ್ ವಿಲ್ ಬಿ 600. ಯಾಕಂತಂದ್ರೆ 600 ಅಲ್ಲಿ ನೀವು ನೋಡ್ತಿರ್ಬೋದು ಪುಟ್ OI ತುಂಬಾನೇ ಜಾಸ್ತಿ ಇದ್ದಾರೆ. ಸೊ ನಾನ್ ಹಾಗಾಗಿ ನನ್ನ ಟಾರ್ಗೆಟ್ ನ 620 610 ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಹಾಕಿದ್ದೀನಿ ಪೊಸಿಷನ್ ಏನಂತ. ಸೊ ಇಲ್ಲಿ 650 ರೇಂಜ್ ಅಲ್ಲಿ ನಾನು ಟ್ರೇಡ್ ಇನಿಶಿಯೇಟ್ ಮಾಡ್ತೀನಿ ವಿತ್ ಮಿನಿಮಮ್ SL ಇಟ್ಕೊಂಡು. ಸೊ ಇಲ್ಲಿಂದ ನಂಗೆ 650 24,650 ಇಂದ ಐ ಟುಕ್ 624 ವಾಸ್ ಮೈ SL. ಬಿಕಾಸ್ ಇದು ನಾವೊಂದು ಸಪ್ಲೈ ಝೋನ್ ಅಂತ ಹೇಳ್ತೀವಿ. ಇಲ್ಲಿಂದ ಅಗೇನ್ ಬಯರ್ಸ್ ಅಟ್ಯಾಕ್ ಮಾಡಿದ್ದಾರೆ. ದಿಸ್ ಇಸ್ ಡಿಮ್ಯಾಂಡ್ ಝೋನ್ ಅಂತ ಹೇಳ್ತೀವಿ. ಸೊ ಈ ಡಿಮ್ಯಾಂಡ್ ಝೋನ್ ಇಂದ ಮತ್ತೆ ಬಯರ್ಸ್ ಅಟ್ಯಾಕ್ ಮಾಡಬಹುದು. ಯಾಕಂದ್ರೆ 600 ಅಲ್ಲಿ ನಾನ್ ತೋರಿಸಿರೋ ಪ್ರಕಾರ ದೇರ್ ಈಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಆನ್ ಪುಟ್ ಸೈಡ್. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ 600ಗೆ 620 ಅಂಡ್ ಈ ಡಿಮ್ಯಾಂಡ್ ಝೋನ್ ಅಲ್ಲಿ ನಾನು ಟಾರ್ಗೆಟ್ ನ ಇಟ್ಕೊಂಡು ಇಲ್ಲೊಂದು ಟ್ರೇಡ್ ನ ಮಾಡ್ತೀನಿ. ಅನ್ಫಾರ್ಚುನೇಟ್ಲಿ ಈ ಟ್ರೇಡ್ ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡಕ್ಕಾಗಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಅಂಡ್ ಸೆಕೆಂಡ್ ಟ್ರೇಡ್ ನಮ್ಗೆ ಸಿಕ್ಕಿದ್ದು 10:35 ಅಂದ್ರೆ 10:35ಗೆ ನಮ್ಗೊಂದು ಟ್ರೇಡ್ ಸಿಗುತ್ತೆ. ಸೊ ಯಾಕೆ ನನಗೆ ಈ ಟ್ರೇಡ್ ಕನ್ಫರ್ಮ್ ಆಯ್ತು ಅನ್ನೋದು ನಾನು ನಿಮಗೆ ಮತ್ತೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. 10:35 10:35ಗೆ ಸೊ ನೀವು ನೋಡ್ಬೋದು ಓಪನ್ ಇಂಟ್ರೆಸ್ಟ್ ಅಲ್ಲಿ ಏನೇನಿದೆ ಅಂತ. ಮಾರ್ಕೆಟ್ ಅವಾಗ 600 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಯಾಕೆ ನನಗೆ ಮಾರ್ಕೆಟ್ ಮೇಲ್ ಹೋಗ್ಬೋದು ಅಂತ ಕನ್ಫರ್ಮ್ ಆಗತ್ತೆ ಅಂತಂದ್ರೆ ಸೊ ನೋಡ್ಬೋದು ಪುಟ್ಟದಲ್ಲಿ ಡ್ರಾಸ್ಟಿಕ್ ಆಗಿ ನೀವು ನೋಡ್ಬೋದು ಇಲ್ಲೇ ಶೋ ಆಗಿದೆ. ಲೈಕ್ ಐ ವಿಲ್ ಶೋ ಯು. ನೀವು ನೋಡ್ಬೋದು ದಿಸ್ ಇಸ್ ಅ ಪುಟ್ OI ಗ್ರೀನ್ ಕಲರ್ ಅಲ್ಲಿ ಏನ್ ಶೋ ಆಗ್ತಿದೆ ಅಲ್ಲ ದಿಸ್ ಇಸ್ ಪುಟ್ OI. ಅಂಡ್ ಇಲ್ಲಿ ಡಾಟ್ 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 ಬ್ಲರ್ ಅಲ್ಲಿ ಏನಿದೆ ಅಲ್ಲ ದಿಸ್ ಇಸ್ ಎ ಇನ್ಕ್ರೀಸಿಂಗ್ ಏರಿಯಾ ಇನ್ ದ ಪುಟ್ ಸೈಡ್. ಅಂಡ್ ಕಮ್ ಟು ದ ಬ್ಲಾಂಕ್ ಏರಿಯಾ ದಿಸ್ ಇಸ್ ಡಿಕ್ರೀಸಿಂಗ್ ಏರಿಯಾ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಪುಟ್ ಸೈಡ್ ಅಲ್ಲಿ ದೇರ್ ಈಸ್ ಅ ಹ್ಯೂಜ್ ಡಾಟಾ ಇನ್ಕ್ರೀಸ್ ಅಟ್ 600. ಸೊ ಹಾಗಾಗಿ 600 ಮಾರ್ಕೆಟ್ಗೆ ಏನಾದ್ರು ಬಂದ್ರೆ ಸೊ ಮಾರ್ಕೆಟ್ ಶೋರ್ ಕೆಳಗಡೆ ಬರುತ್ತೆ ಅಂತ. ಸೊ ಇಲ್ಲಿ ನಾನೊಂದು 50 ಪಾಯಿಂಟ್ ಮೇಲ್ ಹೋಗುತ್ತೆ ಅಂತ ಮೇಲ್ ಹೋಗುತ್ತೆ ಅಂತ ಐ ಪುಟ್ ಒನ್ ಮೋರ್ ಟ್ರೇಡ್. ಐ ವಿಲ್ ಶೋ ಯು. ಓಕೆ, ಇಲ್ಲಿ ನೋಡ್ಬೋದು 600 ನಿಯರ್ ಅಂದ್ರೆ 620 ರೇಂಜ್ ಅಲ್ಲಿ ಮಾರ್ಕೆಟ್ ಬಂದಾಗ ನಾನು ಇಲ್ಲಿಗೆ ನನಗೆ ಕನ್ಫರ್ಮ್ ಆಗುತ್ತೆ 10:35ಗೆ. ಸೊ ಮಾರ್ಕೆಟ್ ಕೆಳಗಡೆ ಬಂದು ಇನ್ ಕೇಸ್ ಏನಾದ್ರು 600ಗೆ ಬಂದ್ರೆ ಮಾರ್ಕೆಟ್ ದೇರ್ ಈಸ್ ಅ ಚಾನ್ಸ್ ಇಟ್ ವಿಲ್ ರೀಚ್ ಅಪ್ ಟು 660 ಅಥವಾ 650 ಅಂತ.
ಸೊ ನಾನೇನ್ ಮಾಡ್ತೀನಿ, ಇಲ್ಲಿಗೆ ಒಂದು ಟ್ರೇಡ್ ಕೊಡ್ತೀನಿ. ಇನ್ ಕೇಸ್ 6:20 ಬಂದ್ರೆ ನೀವು ಒಂದು ಟ್ರೇಡ್ ಇನಿಶಿಯೇಟ್ ಮಾಡ್ಬೋದು ಅಂತ. ಸೊ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಮಾರ್ಕೆಟ್ ಅದೇ ರೀತಿ ಮೇಲ್ ಹೋಯ್ತು. ಸೊ ಆಪ್ಷನ್ ಚೈನ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಫೈಟಿಂಗ್ ಇರೋದ್ರಿಂದ ಬೋತ್ ಪುಟ್ ಅಂಡ್ ಕಾಲ್ ಸೈಡ್ ಅಗೇನ್ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಹೋಲ್ಡ್ ಆಗಿ ಅಗೇನ್ ಮಾರ್ಕೆಟ್ ಮೇಲೆ ಹೋಗಿ ಟಾರ್ಗೆಟ್ ಹಿಟ್ ಆಯ್ತು. ಇಲ್ಲಿ ಕನ್ಫರ್ಮ್ ಆಗತ್ತಲ್ಲ. ಸೊ ನಾನ್ ನಿಮ್ಗೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಯಾಕೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಆಯ್ತು ಅಂತಂದ್ರೆ, ಬಿಕಾಸ್ ಬೋತ್ ಪುಟ್ ಅಂಡ್ ಕಾಲ್ ಸೈಡ್ ಅಲ್ಲಿ ದೇರ್ ಈಸ್ ಅ ಓಪನ್ ಇಂಟ್ರೆಸ್ಟ್, ಇಬ್ಬರ ಮಧ್ಯನೂ ಫೈಟಿಂಗ್ ಇರೋದ್ರಿಂದ ಸೊ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಹೋಲ್ಡ್ ಆಯ್ತು. ಸೊ ಹ್ಯಾವಿಂಗ್ ಅ ಪೇಷನ್ಸ್, ಸೊ ಇಲ್ಲಿ ಟಾರ್ಗೆಟ್ ಹಿಟ್ ಆಯ್ತು ಬಿಕಾಸ್ ಆಫ್ ದ ಡಾಟಾ. ಸೊ ಆಪ್ಷನ್ ಚೈನ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ನಮ್ಗೆ ಪುಟ್ ಸೈಡ್ ಜಾಸ್ತಿ ಇರೋದ್ರಿಂದ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ಸೊ ಮಾರ್ಕೆಟ್ ನಾವ್ ಅನ್ಕೊಂಡಿರೋ ಟಾರ್ಗೆಟ್ ಗೆ ಹೋಯ್ತು. ಅಂಡ್ ಆಲ್ಮೋಸ್ಟ್ ಅದು ನಮ್ಗೆ 24,680 ಅಂದ್ರೆ 700 ನಿಯರ್ ಬಂದು ಮತ್ತೆ ಕೆಳಗ್ ಬಂತು. ಬಿಕಾಸ್ 700 ಗೆ ಹೋಗಿ ಯಾಕೆ ಕೆಳಗ್ ಬಂತು ಅನ್ನೋದು ಐ ವಿಲ್ ಶೋ ಯು ಇನ್ ದ ಆಪ್ಷನ್ ಚೈನ್. ಓಪನ್ ಇಂಟ್ರೆಸ್ಟ್ ಡಾಟಾದಲ್ಲಿ ನೋಡೋದಾದ್ರೆ ನೀವು ನೋಡ್ಬೋದು ಟೈಮಿಂಗ್. ಒನ್ ಸೆಕೆಂಡ್. ಅಟ್ ವಾಟ್ ಟೈಮ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಅಗೇನ್ 11:30, ನಿಯರ್ 11:30. 11:30 ದಲ್ಲಿ ಓಪನ್ ಇಂಟ್ರೆಸ್ಟ್ ಏನಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. 700 ಅಲ್ಲಿ ನೋಡ್ಬೋದು. 700 ಅಲ್ಲಿ ದರ್ ಇಸ್ ಅ ಹ್ಯೂಜ್ ಡಾಟಾ ಇನ್ಕ್ರೀಸಿಂಗ್. ಸೊ ನೀವು ನೋಡ್ತಿರ್ಬೋದು ಇಲ್ಲಿ 700 ಅಲ್ಲಿ ಪುಟ್ಟಿ ಕಂಪೇರ್ ಮಾಡಿದ್ರೆ ಕಾಲ್ ಡಾಟಾ ವಾಸ್ ಸೋ ಇನ್ಕ್ರೀಸಿಂಗ್. ಸೊ ಹಾಗಾಗಿ ಮಾರ್ಕೆಟ್ ನಿಯರ್ 700 ಹೋಗಿ ಅಗೇನ್ ಇಟ್ ಕಮ್ ಡೌನ್. ಸೊ ದಿಸ್ ಈಸ್ ದ ಪವರ್ ಆಫ್ ಆಪ್ಷನ್ ಚೈನ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ರೀಡಿಂಗ್ ಅ ಡಾಟಾ ಇನ್ ದ ಓಪನ್ ಇಂಟ್ರೆಸ್ಟ್. ಸೊ ಓಪನ್ ಇಂಟ್ರೆಸ್ಟ್ ನಮ್ಗೆ ರೀಡ್ ಮಾಡಕ್ ಬಂದ್ರೆ ಅಕಾರ್ಡಿಂಗ್ ಟು ದ ವಾಲ್ಯೂಮ್ ಮತ್ತೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನಮ್ಗೆ ರೀಡ್ ಅಪ್ ಮಾಡಕ್ ಬಂದ್ರೆ ಡೆಫಿನೆಟ್ಲಿ ನಾವು ನಮ್ ಟ್ರೇಡ್ ನಾವು ಗ್ರೀನ್ ಅಲ್ಲೇ ಕ್ಲೋಸ್ ಮಾಡ್ಬೋದು ಅಂತ ಹೇಳ್ಬೋದು. ಅಂಡ್ ದಿಸ್ ಇಸ್ ದ 2 ಟ್ರೇಡ್ಸ್ ಐ ಹ್ಯಾವ್ ಗಾಟ್ ಟುಡೇ. ಚೆನ್ನಾಗಿ ಪ್ರಾಫಿಟ್ ಬುಕ್ ಆಯ್ತು. ಅದಾದ್ಮೇಲೆ ಮಾರ್ಕೆಟ್ ರೇಂಜ್ ಅಲ್ಲೇ ಟ್ರೇಡ್ ಆಗೋದ್ರಿಂದ ಐ ವಾಸ್ ನಾಟ್ ಇನಿಷಿಯೇಟಿಂಗ್ ಎನಿ ಟ್ರೇಡ್ಸ್. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಮಾರ್ಕೆಟ್. ನೀವು ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟ್ ಇದೇ ರೇಂಜ್ ಅಲ್ಲೇನೆ ಟ್ರೇಡ್ ಆಯ್ತು. ದಿಸ್ ಇಸ್ ದ ರೇಂಜ್. ಸೊ ಈ ರೇಂಜ್ ಬಿಟ್ಟು ಮಾರ್ಕೆಟ್ ಎಲ್ಲಿ ಮೂವ್ ಆಗ್ಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡ್ಲಿಲ್ಲ. ಸೊ ಮಾರ್ಕೆಟ್ ಮಾರ್ನಿಂಗ್ ಎಲ್ಲಿ ಓಪನ್ ಆಗಿತ್ತು ಅದೇ ರೇಂಜ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಮಾರ್ಕೆಟ್. ಅಂಡ್ ವೈ ಮಾರ್ಕೆಟ್ ಮೂಡ್ ಲೈಕ್ ದಿಸ್ ಅನ್ನೋದನ್ನ ನೋಡೋದಾದ್ರೆ, ಇವತ್ತಿನ ಮಾರ್ಕೆಟ್ಗೆ ಮಿಕ್ಸ್ಡ್ ಸಿಗ್ನಲ್ ಇತ್ತು. ಒಂದ್ ಕಡೆ ಕಂಪನಿ ಅರ್ನಿಂಗ್ ಸಪೋರ್ಟ್ ಮಾಡಿದ್ರೆ, ಇನ್ನೊಂದ್ ಕಡೆ ಹೆವಿ ವೇಟ್ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೀತಿದ್ವು. ಅದಕ್ಕೆ ಇದರಿಂದ ತುಂಬಾ ದೊಡ್ಡ ರ್ಯಾಲಿ ಏನ್ ಮಾಡಕ್ ಆಗ್ಲಿಲ್ಲ. ಇವತ್ತು ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇದ್ರು, ಬಟ್ ಸೆಲ್ಲಿಂಗ್ ಪ್ರೆಷರ್ ಕೂಡ ಜಾಸ್ತಿನೂ ಇರ್ಲಿಲ್ಲ. ಹಾಗಾಗಿ ಮಾರ್ಕೆಟ್ ರೇಂಜ್ ಅಲ್ಲಿ ಮೂವ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಕಮ್ ಟು ದಿ ಸೆಕ್ಟರ್ ಪರ್ಫಾರ್ಮೆನ್ಸ್. ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ನೀವ್ ನೋಡ್ಬೋದು ಫ್ರೆಂಡ್, ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ದ ಸೆಕ್ಟರ್ ಲೈಕ್ ಬಿಗ್ ಸೆಕ್ಟರ್ಸ್ ಲೈಕ್ ರಿಲಯನ್ಸ್, SBI, BEL ಎಲ್ಲ ಸೆಕ್ಟರ್, ಟೈಟನ್, ICICI, ಬಜಾಜ್, ಫಿನ್ ಸರ್ವಿಸ್ ಸೆಕ್ಟರ್ಸ್ ಎಲ್ಲಾನು ಏನಿತ್ತು ಇವತ್ತು ಆಲ್ಮೋಸ್ಟ್ ಪಾಸಿಟಿವ್ ಕ್ಲೋಸಿಂಗ್ ಇತ್ತು. ಹಾಗಾಗಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಸೊ IT ಸೆಕ್ಟರ್ ಸ್ವಲ್ಪ ವೀಕ್ ಪರ್ಫಾರ್ಮೆನ್ಸ್ ತೋರಿಸ್ತು, ಬಟ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಲ್ಲಿ ಸೆಲೆಕ್ಟಿವ್ ಬೈಯಿಂಗ್ ಕಂಟಿನ್ಯೂ ಆಯ್ತು. ಟ್ರೇಡರ್ಸ್ ಕ್ವಾಲಿಟಿ ಸ್ಟಾಕ್ಸ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು. ಹಾಗಾಗಿ ಮಾರ್ಕೆಟ್ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ಕ್ಲೋಸ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಇನ್ ಗ್ಲೋಬಲ್ ಸೆಂಟಿಮೆಂಟ್ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ, ಸೊ ಗ್ಲೋಬಲ್ ಸೆಂಟಿಮೆಂಟ್ ಅಂತ ಬಂದ್ರೆ ಗ್ಲೋಬಲ್ ಮಾರ್ಕೆಟ್ ಕೂಡ ಮಿಕ್ಸ್ಡ್ ಸಿಗ್ನಲ್ ಕೊಟ್ವು ಇವತ್ತು. US ಮಾರ್ಕೆಟ್ ಮಿಕ್ಸ್ಡ್ ಕ್ಲೋಸ್ ಆಯ್ತು. ಏಷಿಯನ್ ಮಾರ್ಕೆಟ್ ಕೂಡ ಮಿಕ್ಸ್ಡ್ ಟ್ರೆಂಡ್ ಅಲ್ಲೇನೆ ಟ್ರೇಡ್ ಆಯ್ತು ಇವತ್ತು. ಕ್ರೂಡ್ ಆಯಿಲ್ ಪ್ರೈಸಸ್ ಇವತ್ತು ಸ್ವಲ್ಪ ಸ್ಟೇಬಲ್ ಇದ್ದಿದ್ರಿಂದ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅಂಡ್ ವಿಲ್ ಕಮ್ ಟು ದ ಟೆಕ್ನಿಕಲ್ ವ್ಯೂ. ಸೊ ನಾಳೆಗೆ ಟೆಕ್ನಿಕಲ್ ಪಾರ್ಟ್ ಏನು? ಸೊ ನಾಳೆಗೆ ನನ್ ಪ್ರಕಾರ ನಿಫ್ಟಿಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಯಾವ್ಯಾವ ಅಂತ ನೋಡೋಣ. ಸೊ ಮಾರ್ಕೆಟ್ 650 ರೇಂಜ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಸೊ ಮೈ ಫಸ್ಟ್ ಸಪೋರ್ಟ್ ವಿಲ್ ಬಿ 550. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಹೇಳೋದಾದ್ರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 550. 600 is a immediate support and 550 is a next support. And immediate resistance anta helodadre, and these two are my supports. And immediate
ರೆಸಿಸ್ಟೆನ್ಸ್ ಅಂತ ಹೇಳೋದಾದ್ರೆ ಇಟ್ ಇಸ್ ಅ 650, ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ 600-650 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಇಮಿಡಿಯೇಟ್ ನಮ್ದು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇಟ್ ವಿಲ್ ಬಿ ಅ 24,650 ಅಂಡ್ ನೆಕ್ಸ್ಟ್ ಸಪೋರ್ಟ್ ನ ನೋಡೋದಾದ್ರೆ 24,700 ಇಸ್ ಅ ನೆಕ್ಸ್ಟ್ ಸಪೋರ್ಟ್. ಸೊ ಮಾರ್ಕೆಟ್ ಈ ಲೆವೆಲ್ ಮೇಲೆ ಏನಾದ್ರೂ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಕೊಟ್ರೆ ನಾಳೆಗೆ ಅಪ್ಸೈಡ್ ಮೂವ್ಮೆಂಟ್ ಬರ್ಬೋದು. ಇಲ್ಲ ನಾಳೆ ಏನಾದ್ರೂ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಬಂದು 24,550 ಕೆಳಗೆ ಏನಾದ್ರೂ ಬಂದ್ರೆ ದೇರ್ ಈಸ್ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಟು 500 ಅಂತ ಹೇಳ್ಬೋದು. ಅಂಡ್ ನಾಳೆಗೆ ಸ್ಟ್ರಾಟಜಿನ ನೋಡೋದಾದ್ರೆ ಮಾರ್ಕೆಟ್ ಓವರ್ ಆಲ್ ಸ್ಟ್ರಾಟಜಿನ ನೋಡೋದಾದ್ರೆ ಇಂಟ್ರಾಡೇ ಟ್ರೇಡರ್ಸ್ ಓಪನಿಂಗ್ 30 ಮಿನಿಟ್ಸ್ ಪೇಷನ್ಸ್ ನ ಅಬ್ಸರ್ವ್ ಮಾಡಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಬಂದ್ರು ಇಮಿಡಿಯೇಟ್ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಕನ್ಫರ್ಮೇಶನ್ ಬಂದ ಮೇಲೆ ಮಾತ್ರನೇ ಎಂಟ್ರಿ ತಗೊಳ್ಳಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟಾಪ್ ಲಾಸ್ ಕಂಪಲ್ಸರಿ ಯೂಸ್ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗುವ ಯಾವ ಅವಶ್ಯಕತೆನೂ ಇಲ್ಲ. ಗುಡ್ ಕ್ವಾಲಿಟಿ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಿ. ಇವತ್ತಿನ ಅನಲೈಸಿಸ್ ಏನಾದ್ರೂ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನಾನ್ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಟ್ರೇಡಿಂಗ್ ಇನ್ಸೈಡ್ ಅಪ್ಲೋಡ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ ಇನ್ ದ ಸ್ಕ್ರೀನ್. ಸೊ ನನ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನು ಯಾರು ಜಾಯಿನ್ ಆಗಿಲ್ಲ ಗೈಸ್, ಪ್ಲೀಸ್ ಗೋ ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.